ಇದಕ್ಕೆ ಉತ್ತರ ಕಾಂಗ್ರೆಸ್ ಅವರು ಕೊಡೋದಕ್ಕಿಂತ ಸನ್ಮಾನ್ಯ ವಿಜೇಂದ್ರ ಅವರು ಕೊಡೋದು ಸೂಕ್ತ ಅನ್ಸುತ್ತೆ. ಯಾಕಂದ್ರೆ ಇದು ಪದೇ ಪದೇ ಯತ್ನಾಳ್ ಅವರು ಹೇಳ್ತಾ ಇರೋದು. ಮತ್ತೆ ಅವಾಗ ವಿಜೇಂದ್ರ ಅವರು ಇವತ್ತೇನು ಆರೋಪ ಮಾಡ್ತಾ ಇದಾರಲ್ಲ ಯತೀಂದ್ರ ಅವ್ರ ಮೇಲೆ, ಶ್ಯಾಡೋ CM ಮತ್ತೆ ಏನು YST ಅಂತ, ಅವಾಗ ಬಿಜೆಪಿಯವರೇ ಆರೋಪ ಮಾಡಿದ್ರಲ್ಲ ಶ್ಯಾಡೋ CM ಯಾರಿದ್ರು, VST ಅಂದ್ರೆ ಏನು ಅಂತ ಎಲ್ಲ ನಮ್ಮ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಬಹಳ ಚೆನ್ನಾಗಿ ಗೊತ್ತು. ಮತ್ತೆ ಯತ್ನಾಳ್ ಅವರು ಪದೇ ಪದೇ ಬಿಜೆಪಿ ನಾಯಕರಿಗೆ ಸವಾಲ್ ಹಾಕ್ತಾ ಇದ್ದಾರೆ. ನೀವೇನಾದ್ರೂ ನನ್ನ ಮೇಲೆ ಆಕ್ಷನ್ ತಗೊಂಡ್ರೆ ನಾನು ದಾಖಲೆಗಳು ಬಿಡುಗಡೆ ಮಾಡ್ತೀನಿ ಅಂತ. ನಾನು ನಮ್ಮ ಮಾಧ್ಯಮದ ಮುಖಾಂತರ ನಾನು ಅವರಿಗೆ ಮನವಿ ಮಾಡ್ಕೋತಾ ಇದ್ದೀನಿ. ಕರ್ನಾಟಕದ ಜನರ ಹಿತಾಸಕ್ತಿಯನ್ನ ಮುಂದಿಟ್ಕೊಂಡು ಅದನ್ನ ಕಾಪಾಡುವ ನಿಟ್ಟಿನಲ್ಲಿ ದಯವಿಟ್ಟು ಅದೇನೇ ದಾಖಲೆಗಳಿದ್ರೂ ಕೂಡ ಪಬ್ಲಿಕ್ಗೆ ಬಹಿರಂಗ ಮಾಡಿ, ಅಥವಾ ನಾವು ಒಂದು ಕಮಿಷನ್ ಅನ್ನ ಕೂಡಿಸಿದ್ದೀವಿ, ಜಸ್ಟಿಸ್ ಮೈಕಲ್ ಕುನೋ ಅವರ ಕಮಿಷನ್ ಇದೆ, ಅವರಿಗಾನ ಕೊಡಿ. ಯಾಕಂದ್ರೆ ಇದನ್ನ ಪದೇ ಪದೇ ಹೇಳ್ತಾ ಇದ್ದಾಗ ಒಂದು ನೀವು ಪ್ರಾಮಾಣಿಕರಂತ ಎಲ್ಲರಿಗೂ ಗೊತ್ತಿದೆ. ಆ ಪ್ರಾಮಾಣಿಕತೆಯನ್ನ ನೀವು ಈ ಕಮಿಷನ್ ಮುಂದೆ ತರಬೇಕು, ಅಥವಾ ನಿಮಗೆ ಕಮಿಷನ್ ಮುಂದೆ ಬರಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ ಮಾಧ್ಯಮದ ಮುಂದೆನೆ ಪಬ್ಲಿಕ್ ಆಗಿ ಡಿಕ್ಲೇರ್ ಮಾಡಿ. ಯಾಕಂದ್ರೆ ಇದು 40,000 ಕೋಟಿ ರೂಪಾಯಿ ಹಗರಣ ಇದ್ರೆ ಹೆಣದ ಮೇಲೆ ಹಣ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಮನುಷ್ಯತ್ವ ಅಲ್ಲ. ಸೊ ದಯವಿಟ್ಟು ನಿಮಗೆ ಕನ್ನಡಿಗರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ವಿಶೇಷವಾಗಿ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು ಅಶೋಕ್ ಸಾಹೇಬರು ಕೂಡ ಇದರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು. ಇದು ಕಾಂಗ್ರೆಸ್ ಅವರ ಅಲಿಗೇಷನ್ ಅಲ್ಲ, ಇದು ಬಿಜೆಪಿಯ ಶಾಸಕರ ಒಬ್ರು ಮಾಜಿ ಕೇಂದ್ರ ಸಚಿವರು, ಹಾಲಿ ಶಾಸಕರು ಮಾಡ್ತಾ ಇರುವಂತ ಆರೋಪ ಇದು. ಸೊ ದಯವಿಟ್ಟು ಇದ್ರ ಬಗ್ಗೆ ಸ್ಪಷ್ಟೀಕರಣ ನಮ್ಮ ಬಿಜೆಪಿ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಕೊಡಬೇಕು. ಇವತ್ತು ಕೋವಿಡ್ ಭ್ರಷ್ಟಾಚಾರದಲ್ಲಿ ಕೇಂದ್ರ ನಾಯಕರು ಏನು ಮಾತಾಡ್ತಾ ಇಲ್ಲ, ಯಾಕೆ ಅಂತ ಅವ್ರದ್ದು ಪಾಲ್ ಹೋಗಿರ್ಬೇಕಲ್ಲ. ನೋಡಿ, ಈ ಸರ್ಕಾರ 40% ಸರ್ಕಾರ ಅಂತ ಬಿರುದು ಬಂದಿದ್ದು ನಮ್ಮಿಂದ ಅಲ್ಲ, ಅವ್ರ ಪಕ್ಷದಿಂದಾನೇ ಬಂದಿರೋದಲ್ವಾ, ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಇಂದ ಬಂದಿದಾರಲ್ವಾ. ನಾವು ಹೇಳಿದ್ವಿ ಅವರಿಗೆ ಹೆಣದ ಮೇಲೆ ಹಣ ಮಾಡಿದಾರೆ ಅಂತ. ನಾವು ಸಾಕಷ್ಟು ನಮ್ಮ ಏನು ಪಬ್ಲಿಕ್ ಅಕೌಂಟ್ಸ್ ಕಮಿಟಿನಲ್ಲಿ ಮೆಡಿಕಲ್ ಎಕ್ವಿಪ್ಮೆಂಟಿನ ಪ್ರೊಕ್ಯೂರ್ಮೆಂಟ್ ನಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ನಾವು ಎತ್ತಿ ಹಿಡ್ತೀವಿ ಅಂದ್ರೂ ಅಂದಿನ ಸ್ಪೀಕರ್ ಅವರು ಇಲ್ಲ, ನೀವು ಈ ಸದನ ಸಮಿತಿನಲ್ಲಿ ಏನೇ ತನಿಖೆ ಮಾಡಿದ್ರು ಇದು ಮುಂದುವರಿಸಬಾರ್ದು, ಇದು ಕಾನೂನು ಬಾಹಿರ ಅಂದ್ಬಿಟ್ಟು ಪತ್ರ ಬರ್ತಿದ್ರು. ಯಾವತ್ತಾನ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗೆ ಸ್ಪೀಕರ್ಗಳು ಪತ್ರ ಬರ್ದಿರೋದು ಕೇಳಿದಿರಾ ತಾವು, ನೋಡಿದಿರಾ ತಾವು? ಸೊ ಬಹಳ ಎದ್ ಕಾಣುತ್ತೆ ಇದರಲ್ಲಿ. ಎಲ್ಲರದು ಪಾಲಿದೆ ಇದರಲ್ಲಿ. ಕೇಂದ್ರ ಸರ್ಕಾರದ್ದು ಇರಬೇಕು, ಈ ರಾಜ್ಯ